ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ನಾನೊಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಇದು ಅಮೆಝಾನಿಂದ. ತೋರಿಸ್ತೀನಿ ಏನಂತ. ಸುಮ್ಮನೆ ಪ್ಯಾಕ್ ಓಪನ್ ಮಾಡಿದ್ದೆ, ಬಟ್ ಇನ್ನೂ ಇದು ಪ್ಯಾಕೇಜ್ ಓಪನ್ ಮಾಡಿಲ್ಲ. ಸೊ ಬನ್ನಿ ನೋಡೋಣ ಏನಿದೆ ಅಂತ. ಇದು ಆ್ಯಕ್ಚುಲಿ ತುಂಬಾ ಯೂಸ್ ಆಗುತ್ತೆ. ಕಿಚನ್ ಐಟಮ್ ಇದು. ಎಲ್ಲರಿಗೂ ತುಂಬಾ ಯೂಸ್ ಆಗುವಂತಹ ಪ್ರಾಡಕ್ಟ್. ನಾನು ಸುಮಾರು ದಿನದಿಂದ ಇದನ್ನು ಆರ್ಡರ್ ಮಾಡಬೇಕು ಅನ್ಕೋತಿದ್ದೆ, ಬಟ್ ಈಗ ಮಾಡಿದ್ದೀನಿ. ಪ್ಯಾಕಿಂಗ್ ಎಲ್ಲ ಹೆಂಗೆ ಹೊಡೆದು ಬಂದಿದೆ ನೋಡಿ. ನಂಗೆ ಗೊತ್ತಿಲ್ಲ ಏನು ಕಂಡೀಷನಲ್ಲಿದೆ ಪ್ರಾಡಕ್ಟ್ ಅಂತ. ನೋಡೋಣ ಹೇಗಾಗಿದೆ ಅಂತ. ಇಲ್ಲೆಲ್ಲ ತೂತು ಬಿದ್ದೋಗ್ಬಿಟ್ಟಿದೆ. ನೋಡಿ ಹೇಗೆ ಕಳಿಸ್ಕೊಟ್ಟಿದ್ದಾರೆ. ಏನಾದರೂ ಚೆನ್ನಾಗಿಲ್ಲ ಅಂದರೆ, ವರ್ಕ್ ಆಗ್ತಿಲ್ಲ ಅಂದರೆ ರಿಟರ್ನ್ ಮಾಡೋದಷ್ಟೇ. ನೋಡಿ ಫುಲ್ ಬಂದುಬಿಟ್ಟಿದೆ. ಇದೇನಂತ ನಿಮ್ಗೆ ಹೇಳ್ತೀನಿ. ಮಿನಿ ಗ್ರೈಂಡರ್ ಇದು ಆ್ಯಕ್ಚುಲಿ. ನೀವು ಯಾವುದೇ ಥರದ ಪುಡಿ ಪೌಡರ್ ಮಾಡ್ಕೋಬೇಕು ಅಂದರೆ, ಪೆಪ್ಪರ್ ಪೌಡರ್ ಅಥವಾ ಟರ್ಮರಿಕ್ ಪೌಡರ್ ಅಥವಾ ಮೆಂತ್ಯ ಪೌಡರ್ ಯಾವುದಾದ್ರೂ ಆಗಿರಲಿ, ಆರಾಮಾಗಿ ಇದರಲ್ಲಿ ಒಂದು ಕ್ಲಿಕ್ಕಲ್ಲಿ ಆಗೋಗುವಂತಹ ಗ್ರೈಂಡರ್ ಇದು. ಇಲ್ಲಿ ಪ್ರಾಡಕ್ಟ್ ಚೆನ್ನಾಗೇ ಇದೆ, ಇನ್ನೂ ಡ್ಯಾಮೇಜ್ ಆಗಿಲ್ಲ. ಬಟ್ ಬಳಸಿ ನೋಡಬೇಕಾಗತ್ತೆ ಹೇಗೆ ವರ್ಕ್ ಆಗುತ್ತಂತ. ಮ್ಯಾನ್ಯುವಲ್ ಒಂದು ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಸಜೆಸ್ಟ್ ಮಾಡಿದಾರಾ ಅಂತ ನೋಡಬೇಕಷ್ಟೆ. ಇದು ಆ್ಯಕ್ಚುಲಿ ನಿಮಗೆ ಇಷ್ಟು ಲೆಂತ್ ದೊಡ್ಡದಾಗಿದೆ ಅಂತ ಕಾಣಿಸುತ್ತಲ್ವ, ಬಟ್ ಆ್ಯಕ್ಚುಲಿ ಇದಿಷ್ಟು ಇಲ್ಲವೇ ಇಲ್ಲ. ನೋಡಿ ಇಷ್ಟೇ ಇರೋದು. ಎಷ್ಟಿದೆ ಅಂದರೆ ಕರೆಕ್ಟಾಗಿ ನೋಡಿ ಇಷ್ಟೇ ಇರೋದು. ಇಷ್ಟೇ ತುಂಬಿಸೋಕ್ಕಾಗೋದು ಇದರಲ್ಲಿ. ಬಟ್ ಒಂದು ಕ್ಲಿಕ್ಕಲ್ಲಿ ವರ್ಕ್ ಆಗುತ್ತೆ ಅಂತ ಹಾಕಿದ್ದಾರೆ. ಅದರೊಳಗಡೆ ಏನೋ ಕೆಲವೊಂದು ನಾಚಸ್ ಕೊಟ್ಟಿದ್ದಾರೆ. ಓಕೆ, ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕ್ಯಾಪ್ ಥರ ಇದೆ. ಈ ಥರ 3 ಬಂದಿದೆ ಆಯಿತಾ. ಸೊ ಇದನ್ನು ಎಲ್ಲಿ ನೀವು ಹಾಕಬೇಕು ಅಂದರೆ, ನೋಡಿ ಇದ್ರೊಳಗಡೆ ಆ ನೆಟ್ ಬೋಲ್ಟ್ ಏನಿದೆ ಅಲ್ವಾ, ಅದನ್ನು ನೀವು ಕವರ್ ಮಾಡ್ಬೋದು ಇದರಿಂದ. ಸೊ ಮಾಡಿ ನಾನು ತೋರಿಸ್ತೀನಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಹೀಗಿರುತ್ತೆ. ಹೀಗೆ ಕವರ್ ಮಾಡಿಬಿಟ್ಟು ಕೂಡ ನೀವು ಗ್ರೈಂಡ್ ಮಾಡ್ಕೋಬೋದು. ಮೋಸ್ಟ್ಲಿ ಅದಕ್ಕೆ ಅನಿಸುತ್ತೆ ಯೂಸ್ ಮಾಡೋದಿದ್ದು, ನನಗೆ ಗೊತ್ತಿಲ್ಲ. ನಾನು ಟ್ರೈ ಮಾಡಿದೆ, ಬಟ್ ವರ್ಕ್ ಆಯಿತು. ಅದು ಅದ್ರ ಮೇಲೆ ಕರೆಕ್ಟಾಗಿ ಕುತ್ಕೊಂತು. ಸೊ ಏನಿಲ್ಲ, ಏನು ಮಾಡಬೇಕಂದ್ರೆ, ನೀವು ತುಂಬ ಜನರ ಹತ್ರ ಆಲ್ಮೋಸ್ಟ್ ಇದು ಇರುತ್ತೆ. ಗ್ರೈಂಡ್ ಮಾಡೋಕ್ಕೆ ನೀವು ಇದರೊಳಗಡೆ ಯಾವುದೇ ಪದಾರ್ಥ ಬೇಕೋ ಅದನ್ನು ಹಾಕಿ ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ಪವರ್ ಪ್ಲಗಿನ್ ಮಾಡಿ ಗ್ರೈಂಡ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ನಿಮಿಷದಲ್ಲಿ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ರೀ. ಏನು ಹೇಳಿದ್ದಾರೆ ಅಂದರೆ, ತುಂಬ ಫಿಲ್ಲು ಮಾಡಬಾರ್ದಂತೆ. ಸೊ ಅದು ನಿಮಗೆ ಅಷ್ಟು ಸ್ಪೇಸ್ ಇದ್ದರೂ ಕೂಡ ಪೂರ್ತಿಯಾಗಿ ತುಂಬಬೇಡಿ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ತುಂಬಿ ಅಂತ ಹೇಳಿದ್ದಾರೆ. ಅದಾದ ನಂತರ ಡು ನಾಟ್ ಸ್ವಿಚ್ ಫಾರ್ ಮೋರ್ ದ್ಯಾನ್ 1 minute ಟು ಪ್ರಿವೆಂಟ್ ದ ಮೋಟರ್ ಫ್ರಮ್ ಓವರ್ ಹೀಟಿಂಗ್ ಆ್ಯಂಡ್ ಡ್ಯಾಮೇಜ್. ಸೊ ಮೋರ್ ದ್ಯಾನ್ 1 minute ಸ್ವಿಚ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ನೀವು ಪ್ರೆಸ್ ಮಾಡಬೇಕಾದ್ರೆ ಈ ಸ್ವಿಚ್ ಮೇಲೆ ಪ್ರೆಸ್ ದ ಸ್ವಿಚ್ ಫಾರ್ 7 to 8 seconds ಟು ಸ್ಟಾಪ್ ಆ್ಯಂಡ್ ರೆಸ್ಟ್ ಫಾರ್ 2 to 3 seconds ಅಂತ ಇದೆ. ಸೊ ನೀವು ಆಬ್ವಿಯಸ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ವರ್ಕ್ ಆಗುತ್ತೆ. ನಾನಿದು ಮಾಡಿ ಟೆಸ್ಟ್ ಮಾಡಿ ನಿಮಗೆ ಮತ್ತೊಮ್ಮೆ ರಿವ್ಯೂ ಅಂತ ಕೊಡ್ತೀನಿ. ಆಗ ನಾನು ಹೇಳ್ತೀನಿ ಇದನ್ನು ಯೂಸ್ ಮಾಡ್ಬೋದಾ, ಇದು ವರ್ತ್ ಬೈಯಿಂಗ ಅಂತ.
ಇದು ನನಗೆ 550 ರೇಂಜಿನೋ ಸಿಕ್ತು ಅಮೆಝಾನಲ್ಲಿ. ನೋಡಿ ನಾನಿವಾಗ ಪ್ಲಗ್ ಆನ್ ಮಾಡ್ತಿದ್ದೀನಿ. ಸುಮ್ಮನೆ ಟೆಸ್ಟ್ ಮಾಡೋಕ್ಕೆ ಅಂತ ಇಷ್ಟು ಹಾಕ್ಕೊಂಡಿದ್ದೀನಿ. ಟ್ರೈ ಮಾಡೋಣ ಏನಾಗುತ್ತೆ ಹೆಂಗಾಗುತ್ತೆ ಅಂತ. ಸೊ ಇದನ್ನೆಲ್ಲ ಕ್ಲೋಸ್ ಮಾಡಿ ಪ್ರೆಸ್ ಮಾಡೋಣ. ಸೂಪರಾಗಿ ಆಗ್ತಿದೆ. ತುಂಬ ತೆಳುವಾಗುವ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಮಾಡ್ಕೋಬೋದು. ಸೊ ಈಗ ಚೆಕ್ ಮಾಡೋಣ ಹೇಗಾಗಿದೆ ಅಂತ. ನೋಡಿ ನಾನು ಫುಲ್ ಸಾಫ್ಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಾಗಿದೆ, ಪೌಡರ್ ಆಗೋಗ್ಬಿಟ್ಟಿದೆ.